ಪಟಾಕಿಗಳನ್ನ ಸಿಡಿಸೋದು ಆರೋಗ್ಯಕ್ಕೆ ಎಷ್ಟು ಸರಿ ಅಂತ? ದೀಪದಿಂದ ಹಚ್ಚಿ ದೀಪ ಬೆಳಗೋದೇ ದೀಪಾವಳಿ. ದಟ್ಟವಾಗಿರುವಂತಹ ಕೆಮಿಕಲ್ ನ ನಾವು ಇನ್ಹೇಲ್ ಮಾಡಿದಾಗ ನಮ್ದು ಏರ್ವೇ ಮ್ಯೂಕೋಸಲ್ ಡ್ಯಾಮೇಜ್ ಆಗೇ ಆಗುತ್ತೆ. ನೀವೊಂದು ಮಾಸ್ಕ್ ಹಾಕೊಳ್ಳಿ. ತುಂಬಾ ರಿಸ್ಕ್ ಆಗಿದೆ ಅನ್ನೋರ್ಗಂತೂ ನಾನು ಪಟಾಕಿ ಬೇಡವೇ ಬೇಡ ಅಂತ ಹೇಳ್ತೀನಿ. ವೈರಲ್ ಕಾಫು ವರ್ಷಕ್ಕೆ ಒಂದ್ಸತಿ ಬಂದೇ ಬರುತ್ತೆ. ಈ ಫ್ಲೂ ಲೈಕ್ ಇಲ್ನೆಸ್ ಬಂದೇ ಬರುತ್ತೆ. ವೈರಲ್ ವ್ಯಾಕ್ಸಿನ್ ತಗೋಬಹುದು. ಡೈಲಿ ರುಟೀನ್ಸ್ ನೀವು ಕಷಾಯಗಳನ್ನು ಸೇವಿಸಿ. ಎವ್ರಿ ಡೇ ಎವ್ರಿ ಮಾರ್ನಿಂಗ್ ಬ್ರಿಸ್ಕ್ ವಾಕ್ ಆದ್ರೂ ಮಾಡಿ, ಜಾಗ್ ಆದ್ರೂ ಮಾಡಿ, ಅದ್ರ ಜೊತೆಗೆ ಒಂದು 10 ಸೂರ್ಯ ನಮಸ್ಕಾರ. ನಿಮ್ಮ ಏರ್ವೇ ಮಸಲ್ಸ್ ಅಥವಾ ನಿಮ್ಮ ರೆಸ್ಪಿರೇಟರಿ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬ ಶುರುವಾಗ್ತಾ ಇದೆ. ಸೊ 3 ದಿನ ಪಟಾಕಿ ಹೊಡ್ಕೊಂಡು ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ನೀವು ಅನ್ಕೊಂಡಿರ್ತೀರ. ಹಬ್ಬ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಟ್ ಒಂದ್ಸಲ ಆರೋಗ್ಯ ಕೈ ಕೊಡ್ತು ಅಂದ್ರೆ ಮತ್ತೆ ಅದನ್ನ ದಾರಿಗೆ ತರೋದು ತುಂಬಾನೇ ಕಷ್ಟ. ಸೊ ಹಬ್ಬದ ಟೈಮಲ್ಲಿ ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು, ಹಾಗೆ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಫ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು. ಸರ್ ನಮಸ್ತೆ. ನಮಸ್ತೆ. ಹಬ್ಬ ಹತ್ರ ಬರ್ತಿದ್ದ ಹಾಗೆ ಮಾರ್ಕೆಟ್ ಅಲ್ಲಿ ಕಲರ್ ಪಟಾಕಿಗಳು, ವೆರೈಟಿ ಪಟಾಕಿಗಳು ಕಾಣಿಸೋಕೆ ಶುರುವಾಗುತ್ತೆ. ಅದನ್ನ ನೋಡಿದಾಗ ತಗೊಳ್ದೇ ಇರೋದಕ್ಕೂ ಮನ್ಸಾಗೋದಿಲ್ಲ ಯಾರಿಗೂ. ಬಟ್ ಈ ಪಟಾಕಿಗಳನ್ನ ಸಿಡಿಸೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಸರಿ ಅಂತ? ಹೌದು, ಪಟಾಕಿ ನಾವು ಹಚ್ಚಿ ಅದರಿಂದ ಏನು ಆನಂದ ಪಡ್ತೀವಿ, ಅದು ಒಂದೇ ದಾರಿನ ಈ ದೀಪಾವಳಿ ಅನುಭವಿಸಕ್ಕೆ? ಇಲ್ಲ, ಅಲ್ಲಿ ಹಲವಾರು ದಾರಿಗಳಿದೆ. ದೀಪದಿಂದ ಹಚ್ಚಿ ದೀಪ ಬೆಳಗೋದೇ ದೀಪಾವಳಿ. ಮನೆ ತುಂಬಾ ನಾವು ಲೈಟ್ನಿಂಗ್ ಮಾಡಿಬಿಟ್ಟು ಚೆಂದಾಗಿ ಡೆಕೋರೇಷನ್ ಮಾಡಿ ಅದರಿಂದನೂ ನಾವು ದೀಪಾವಳಿ ಹಬ್ಬನ ಆಚರಿಸ್ಬೋದು. ಸ್ವೀಟ್ಸ್ ಅಂತ ಹೇಳಿದ್ವಿ, ಎಲ್ಲರಿಗೂ ಸ್ವೀಟ್ಸ್ ಹಂಚಿ, ಒಳ್ಳೊಳ್ಳೆ ಮಾತಾಡಿ, ಚೆಂದಾಗಿ ಹಾಡು ಹೇಳಿ, ಸೊ ಇದರಿಂದ ಗ್ರೀನ್ ದೀಪಾವಳಿನೂ ಆಚರಿಸ್ಬೋದು. ಸೊ ಈಗ ಮನೆಯಲ್ಲಿ ಎಷ್ಟೊಂದು ಜನ ಹಿರಿಯರು ಇರ್ತಾರೆ ಅಥವಾ ಚಿಕ್ಕ ಪುಟಾಣಿಗಳಿರ್ತಾರೆ. ಚಿಕ್ಕ ಪುಟಾಣಿಗಳದ್ದು ಲಂಗ್ಸ್ ಇವಾಗಿನ್ನೂ ಬೆಳೀತಾ ಇರುತ್ತೆ, ಅಥವಾ ಏಜ್ ಓಲ್ಡ್ ಆದವ್ರದ್ದು ಲಂಗ್ಸು ತುಂಬಾ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ. ಈಗ ನಾವು ಒಂದೇ ಸಡನ್ ಆಗಿ ಒಂದೇ ಸಮನೆ ಒಂದೇ ದಿನ ದೀಪಾವಳಿ ಹಬ್ಬದಲ್ಲಿ ಇಡೀ ಊರು ತುಂಬಾ ಸಿಕ್ಕಾಪಟ್ಟೆ ಪಟಾಕಿ ಹಾರಿಸಿದ್ರೆ ಎಷ್ಟು ದಟ್ಟವಾಗಿ ನಮಗೆ ಕೆಮಿಕಲ್ ಪ್ರೊಡಕ್ಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಆ ದಟ್ಟವಾಗಿರುವಂತಹ ಒಂದು ಕೆಮಿಕಲ್ನ ನಾವು ಇನ್ಹೇಲ್ ಮಾಡಿದಾಗ ನಮ್ದು ಏರ್ವೇ ಮ್ಯೂಕೋಸಲ್ ಡ್ಯಾಮೇಜ್ ಆಗೇ ಆಗುತ್ತೆ. ಅದು ಇಮಿಡಿಯೇಟ್ ಆಗಿ ನೀವು ಸಿಂಪ್ಟಮೆಟಿಕ್ ಆಗದೆ ಇರ್ಬೋದು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಫ, ಕೆಮ್ಮು ಆ ಥರ ತೊಂದರೆ ಆಗೇ ಆಗುತ್ತೆ. ಸೊ ನಾನು ಎಸ್ಪೆಷಲಿ ಈಗ ಚೆನ್ನಾಗಿರೋರ್ಕಿಂತ ಆಲ್ರೆಡಿ ಇಲ್ಲಿರೋರು ಅಥವಾ ಈ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇರೋರು ಅಂತ ಹೇಳ್ತೀನಿ, ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು, ಯಾರು ಆಲ್ರೆಡಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇರೋರು, ಬ್ರಾಂಕೈಟಿಸ್ ಇರೋರು, ಅಸ್ತಮಾ ಇರೋರು, COPD ಇರೋರು, ಇಂಥವ್ರು ಸ್ವಲ್ಪ ಜಾಗೃತರಾಗಿರ್ಬೇಕು. ಸೊ ಎಲ್ಲಿ ತುಂಬಾ ಪಟಾಕಿ ಹಾರಿಸ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಅನ್ನೋದಾದ್ರೆ ನೀವೊಂದು ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೋದ್ರಿಂದ ಸ್ವಲ್ಪ ನಿಮಗೆ ಆ ಗಾಳಿ ಸೀದಾ ಬಂದು ವಿಷಕಾರಿಯಾಗಿರೋ ಗಾಳಿ ನಿಮ್ಮ ಬಾಡಿಗೆ ಹೋಗೋದು ಕಡಿಮೆ ಆಗುತ್ತೆ. ಎರಡನೇದು, ಪಟಾಕಿ ಹಚ್ಚುವ ಜಾಗದಿಂದ ನೀವು ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬಾ ರಿಸ್ಕ್ ಆಗಿದೆ ಅನ್ನೋರ್ಗಂತೂ ನಾನು ಪಟಾಕಿ ಬೇಡವೇ ಬೇಡ ಅಂತ ಹೇಳ್ತೀನಿ. ಅದು ಇಲ್ದಂಗೂ ನೀವೇನು ಈ ದೀಪಾವಳಿ, ಗ್ರೀನ್ ದೀಪಾವಳಿ ಆಚರಿಸೋದು ಎಲ್ಲರೂ ಶುರು ಮಾಡಿದ್ದಾರೆ. ಗ್ರೀನ್ ದೀಪಾವಳಿ ಆಚರಿಸೋದು, ಈಗ ಎಕೋ ಫ್ರೆಂಡ್ಲಿ ದೀಪಾವಳಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾವ ರೀತಿ ಅದನ್ನ ನಾವು ಸೆಲೆಬ್ರೇಟ್ ಮಾಡಬಹುದು ಸರ್? ಸೊ ಹೂವಿನ ಅಲಂಕಾರ ಮಾಡೋದ್ರಿಂದ ನಾವು ದೀಪಾವಳಿ ಮಾಡ್ಬೋದು. ಮನೆಯಲ್ಲೇ ದೀಪಗಳನ್ನ ಹಚ್ಬೋದು. ಸಿಂಪಲ್ ದೀಪ ಎಣ್ಣೆ ದೀಪ ಹಚ್ಚಿ ಅಥವಾ ಸಿಂಪಲ್ ಲೈಟ್ ದೀಪ ಹಚ್ಚಿ, ಆಮೇಲೆ ಗ್ರೀನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು. ಕುಂಕುಮ, ಅರಿಶಿನ ಎಲ್ಲ ಏನ್ ಯೂಸ್ ಮಾಡ್ತೀರಾ ಎಕೋ ಫ್ರೆಂಡ್ಲಿ ಯೂಸ್ ಮಾಡ್ಬೋದು. ಪಣತೆಗಳು, ಮಣ್ಣಿನಿಂದ ಮಾಡಿರೋ ಪಣತೆಗಳನ್ನು ಯೂಸ್ ಮಾಡ್ಬೋದು. ಸೊ ಈ ತರ ಮಾಡಿನೂ ನಾವು ಎಲ್ಲರೂ ಸೆಲೆಬ್ರೇಷನ್ ಇಟ್ಸ್ ಸೆಲೆಬ್ರೇಷನ್. ಎಲ್ಲರೂ ಒಟ್ಟಿಗೆ ಕೂಡ್ಬೇಕು, ಸ್ವೀಟ್ಸ್ ಹಂಚ್ಕೋಬೇಕು, ಎಲ್ಲ ಫ್ರೆಂಡ್ಸಿಗೆ ಮೀಟ್ ಆಗ್ಬೇಕು. ಇದರಿಂದ ನಮಗೊಂದು ಖುಷಿ ಸಿಗುತ್ತೆ. ಆ ಖುಷಿ ಬರೀ ಪಟಾಕಿ ಹಾರಿಸೋದ್ರಿಂದನೇ ಸಿಗುತ್ತೆ ಅನ್ನೋದು ತಪ್ಪು. ಸೊ ಎಲ್ಲರಿಗೂ ನಾ ಹೇಳೋದೊಂದು, ಪಟಾಕಿ ಮದ್ದನ್ನು ಹಾರಿಸಿ ದುಡ್ಡನ್ನು ಭಸ್ಮ ಮಾಡಿ ನೀವು ಏನು ಎಂಜಾಯ್ ಮಾಡ್ಬೇಕು ಅಂತ ಅಂತಿದ್ರ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ ನಿಮ್ಮ ಎಂಜಾಯ್ಮೆಂಟ್ ನ. ಸೊ ಗೋ ಗ್ರೀನ್ ಅಂಡ್ ಈ ದೀಪಾವಳಿನ ಇನ್ನೂ ವೈಭೀಕರವಾಗಿ, ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸರ್, ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ ಕೊಡೋದಾರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ. ದೀಪಾವಳಿ ಅಂತಲ್ಲ, ಥ್ರೂ ಔಟ್ ದ ಲೈಫ್ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ಯಾವ ರೀತಿ ಟಿಪ್ಸ್ ಇನ್ ಜನರಲ್ ಫಾಲೋ ಮಾಡ್ಬೇಕಾಗುತ್ತೆ? ಸೊ ಜನರಲ್ ಆಗಿ ಹೇಳೋದಾದ್ರೆ
ಮೋಸ್ಟ್ ಕಾಮನ್ ಕಾಸ್ ಆಫ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆರ್ ವೈರಲ್ ಕಾಫ್ ಅನ್ನೋದಂದ್ರೆ ವೈರಲ್ ಕಾಫ್. ಸೊ ವೈರಲ್ ಕಾಫು ವರ್ಷಕ್ಕೆ ಒಂದ್ಸತಿ ಬಂದೇ ಬರುತ್ತೆ. ಯೂಶಲಿ ಜೂನಿಂದ ಡಿಸೆಂಬರ್ ಟೈಮಲ್ಲಿ ಮಳೆಗಾಲ ಚಳಿಗಾಲ ಬಂದಾಗ ವೈರಸ್ಗಳು ಮ್ಯೂಟೇಷನ್, ಮುಂಚೆ ಸಿಂಪಲ್ ಫ್ಲೂ ಆಗಿ ಬರ್ತಿತ್ತು, ಕೆಮ್ಮು ನೆಗಡಿ ಆ ಥರ ಬರ್ತಿತ್ತು. ಇವಾಗ ಅದು ಮ್ಯೂಟೇಷನ್ ಆಗ್ತಿದೆ, ಅದರದ್ದು ಸ್ಟ್ರಕ್ಚರ್ ಬದಲಾಯಿಸ್ಕೊಂಡು ಮುಂಚೆ 1 ದಿವಸ 2 ದಿವಸ ಬರೋದು ಇವಾಗ 10-15 ದಿವಸ ಆದ್ರೂ ಕೆಮ್ಮು ಹೋಗೋದಿಲ್ಲ. ಸೊ ನಮ್ಗೆಲ್ಲರಿಗೂ ಗೊತ್ತು ಈ ಫ್ಲೂ ಲೈಕ್ ಇಲ್ನೆಸ್ ಬಂದೇ ಬರುತ್ತೆ. ಸೊ ಅದು ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಜಾಗೃತರಾಗಿ ಒಂದು ವೈರಲ್ ವ್ಯಾಕ್ಸಿನ್ ತಗೋಬಹುದು. ಎರಡನೆಯದಾಗಿ ಈ ಕ್ರೌಡೆಡ್ ಏರಿಯಾಸ್ಗೆ ಏನಾದರೂ ನಾವು ಹೋಗ್ತಾ ಇದ್ರೆ, ಈ ಹಬ್ಬ ಇವು ಏನಾದರೂ ಬಂದಾಗ ಫುಲ್ ಎಲ್ಲ ಕಡೆ ಕ್ರೌಡಿಂಗ್ ಆಗ್ತಾ ಇರುತ್ತೆ. ಜನರು ಬಸ್ಸಲ್ಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಊರಿಂದ ಊರಿಗೆ ಹೋಗ್ತಿರ್ತಾರೆ, ಅಥವಾ ಅವ್ರು ಮಾರ್ಕೆಟಿಂಗಿಗೆ ಹೋಗ್ತಿರ್ತಾರೆ, ಸೊ ಶಾಪಿಂಗಿಗೆ ಹೋಗ್ತಿರ್ತಾರೆ. ಅಲ್ಲಿ ಹೋದಾಗ ಒಂದು ಮಾಸ್ಕ್ ಹಾಕೋಬಹುದು. ಸೊ 4ನೇದಾಗಿ ನೀವು ಮನೆಯಲ್ಲಿ ನೀವೇನು ದೈನಂದಿನವಾಗಿ ಡೈಲಿ ರುಟೀನ್ಸ್ ನೀವು ಕಷಾಯಗಳನ್ನು ಸೇವಿಸಿ ಅಂತ ಹೇಳ್ತೀವಿ. ಕಷಾಯ ಪ್ರಿಡಾಮಿನೆಂಟ್ಲಿ ನಮ್ದು ಇಂಡಿಯನ್ ಸ್ಪೈಸಸ್ ಅವಲಂಬಿತವಾಗಿರ್ಬೇಕು. ಕಾಳುಮೆಣಸು, ಟರ್ಮರಿಕ್, ಮತ್ತೆ ಜೇನುತುಪ್ಪ, ಮತ್ತೆ ಲವಂಗ, ಇವು ಮಿಶ್ರಿತವಾಗಿರುವಂತಹ ಒಂದು ಕಷಾಯವನ್ನು ನೀವು ಡೈಲಿ ಸೇವಿಸ್ತಾ ಇದ್ರೆ ಮುಂದೆ ಬರುವಂತಹ ಇನ್ಫೆಕ್ಷನ್ ನೀವು ತಡೆಗಟ್ಬೋದು. ಇದರೊಡನೆ ಎವ್ರಿ ಡೇ ಎವ್ರಿ ಮಾರ್ನಿಂಗ್ ನೀವು ಬ್ರಿಸ್ಕ್ ವಾಕ್ ಆದ್ರೂ ಮಾಡಿ, ಜಾಗ್ ಆದ್ರೂ ಮಾಡಿ, ಅದ್ರ ಜೊತೆಗೆ ಒಂದು 10 ಸೂರ್ಯ ನಮಸ್ಕಾರ ಮಾಡೋದ್ರಲ್ಲಿ ನಿಮ್ಮ ಏರ್ವೇ ಮಸಲ್ಸ್ ಅಥವಾ ನಿಮ್ಮ ರೆಸ್ಪಿರೇಟರಿ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಾನು ಬಾಸ್ ಟಿವಿಯಲ್ಲಿ ಮುಂಚೆನೆ ಎಷ್ಟೊಂದು ಈ ರೆಸ್ಪಿರೇಟರಿ ಎಕ್ಸಸೈಸಸ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೆ. ಬ್ರೀದಿಂಗ್ ಎಕ್ಸಸೈಸ್, ಬಾಕ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಡಯಾಫ್ರಾಮೆಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಪ್ರಾಣಾಯಾಮ, ಯೋಗ, ಇವನ್ನೆಲ್ಲ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ರೆಸ್ಪಿರೇಟರಿ ಹೆಲ್ತ್ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.